ನಮಸ್ಕಾರ ಸ್ನೇಹಿತರೆ, ಆರ್ ಸಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೇವನಹಳ್ಳಿ ಕಥೆಗಳು ಈ ಸೀರೀಸ್ನಲ್ಲಿ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ದೇವನಹಳ್ಳಿಯಲ್ಲಿರೋ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೆ. ಸ್ನೇಹಿತರೆ, ಈ ದೇವಾಲಯವು ಐತಿಹಾಸಿಕ ಹಿನ್ನೆಲೆ, ಪ್ರಾಚೀನತೆ, ವಾಸ್ತುಶಿಲ್ಪಗಳಿಂದ ಗಮನ ಸೆಳೆಯುತ್ತದೆ. ದ್ರಾವಿಡ ಶೈಲಿಯಲ್ಲಿ ಪೂರ್ವ ದಿಕ್ಕಿಗೆ ನಿರ್ಮಾಣವಾಗಿರುವ ಈ ದೇವಾಲಯವು ಗರ್ಭಗುಡಿ, ಅಂತರಾಳ, ಅರ್ಧಮಂಟಪ, ನವರಂಗ, ಮುಖ್ಯ ಮಂಟಪ ಹಾಗೂ ರಾಜಗೋಪುರವನ್ನು ಹೊಂದಿದೆ. ಚತುರ್ಷ ಮಾದರಿಯ ಗರ್ಭಗುಡಿಯಲ್ಲಿ ರುಕ್ಮಿಣಿ ಹಾಗೂ ಸತ್ಯಭಾಮಿಯರ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯು ಇಲ್ಲಿ ನೆಲೆಸಿದ್ದಾರೆ. ದೇವಾಲಯವು ವಿಶೇಷವಾಗಿ ಸಿಂಗರಿಸಿದ ಕಂಬಗಳಿಂದ ಮೊದಲ ಮುಖಮಂಟಪದಲ್ಲಿಯೇ ದರ್ಶನ ನೀಡುತ್ತವೆ. ಹೊರಹಂಚಿನ 2 ಕಂಬಗಳಲ್ಲಿ ಮೂಲ ಸ್ತಂಭದ ಜೊತೆಗೆ ಕೋರೆ ಕಂಬವನ್ನು ಬಿಡಿಸಿರುವ ಸಾಹಸ ಬೆರಗು ಮೂಡಿಸುತ್ತದೆ. ಈ ಮಹಾದ್ವಾರದ ಇಕ್ಕೆಲಗಳಲ್ಲಿ ಸುಮಾರು 4 ಅಡಿ ಎತ್ತರದ ಗಂಗರ ಶೈಲಿಯ ವಿಷ್ಣು ಮೂರ್ತಿಗಳನ್ನು ನಿಲ್ಲಿಸಿರುವುದು ಗಮನ ಸೆಳೆಯುತ್ತದೆ. ಶಂಕುಚಕ್ರಗಳೊಂದಿಗೆ ಅಭಯಸ್ಥ ಮುದ್ರಿಕೆಯಲ್ಲಿರುವ ಈ ಮೂರ್ತಿಗಳು ಮನಸೆಳೆಯುತ್ತವೆ. ವಿಶಾಲವಾಗಿರುವ ನವರಂಗದಲ್ಲಿ ಸುಂದರವಾದ ಬೋಧಿಕೆಗಳಿಂದ ಕೂಡಿದ ಕೃಷ್ಣಶಿಲೆಯ 4 ಕಂಬಗಳಿದ್ದು, ಇವುಗಳ ಸುತ್ತಲೂ ಉಬ್ಬು ಶಿಲೆಗಳನ್ನು ಬಿಡಿಸಲಾಗಿದೆ. ಮಧ್ಯದ 2 ಕಂಬಗಳಲ್ಲಿ ಯಾಲಿಗಳ ಮೇಲೆ ಖಡ್ಗ ಹಿಡಿದು ಕುಳಿತಿರುವ ಸವಾರರ ಕೆತ್ತನೆ ಅದ್ಭುತ. ಹಯಗ್ರೀವ, ಮೇಳದವರೊಂದಿಗೆ ನರ್ತಿಸುತ್ತಿರುವ ಸ್ತ್ರೀಯರು, ಪಕ್ಷಿ ದೇಹದ ಕಿನ್ನರ, ತನ್ನ ಕಾಲಿಗೆ ಚುಚ್ಚಿರುವ ಮುಳ್ಳನ್ನು ತೆಗೆಯುತ್ತಿರುವ ಬೇಡತಿ ಮುಂತಾದ ಶಿಲ್ಪಗಳು ಮನಸೆಳೆಯುತ್ತವೆ. ಗರ್ಭಗೃಹದಲ್ಲಿ ಗೋಪಾಲ ವೇಣಗಾನದ ನೃತ್ಯ ಭಂಗಿಯಲ್ಲಿ ರುಕ್ಮಿಣಿ ಸತ್ಯಭಾಮೆಯರ ಸಮೇತ ನಮಗೆ ದರ್ಶನ ನೀಡುತ್ತಾನೆ. ಈ ದೇವಾಲಯದ ಹೊರಗೋಡಿಯ ಮೇಲೆ 4 ಕಡೆ ಸುಮಾರು 2 ಅಡಿ ಅಗಲದ ಶಿಲ್ಪಪಟ್ಟಿಕೆ ಇದ್ದು, ಇದರೊಳಗೆ ಬಿಡಿಸಿರುವ ಶಿಲ್ಪಗಳು ಈ ದೇವಾಲಯದ ಪ್ರಧಾನ ಆಕರ್ಷಣೆ. ಹೊರಗೋಡಿಯ ಮೇಲೆ ರಾಮಾಯಣ ಪ್ರಸಂಗವನ್ನು ಸಹ ಕಾಣಬಹುದು. ದಕ್ಷಿಣ ಗೋಡೆಯ ಮೇಲೆ ಅಹಲ್ಯ ಶಾಪ ವಿಮೋಚನೆಯಾಗಿರುವ ಬಾಲಕಾಂಡದ ಚಿತ್ರಣಗಳನ್ನು ನೋಡಬಹುದು ಹಾಗೂ ಬಾಲಕೃಷ್ಣನ ಲೀಲೆಗಳು ಮುದ ನೀಡುತ್ತವೆ. ಪಶ್ಚಿಮ ಗೋಡೆಯ ಮೇಲೆ ಶ್ರೀರಾಮ ಪಟ್ಟಾಭಿಷೇಕ ಚಿತ್ರಣಗಳನ್ನು ನೋಡಬಹುದು. ಉತ್ತರದ ಗೋಡೆಯ ಮೇಲೆ ದಶರಥ ಮಹಾರಾಜರು ಋಷ್ಯಶೃಂಗ ಮತ್ತಿತರ ಮುನಿಗಳ ನೆರವಿನಿಂದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುತ್ತಿರುವ ದೃಶ್ಯವನ್ನು ಸಹ ನೋಡಬಹುದು. ಹಾಗೆಯೇ ದಶರಥ ಮಹಾರಾಜ ತನ್ನ ರಾಣಿಯರಿಗೆ ಪಾಯಸವನ್ನು ಹಂಚುತ್ತಿರುವ ದೃಶ್ಯವನ್ನು ಸಹ ಕಾಣಬಹುದು. ಜಿಂಕೆ ಮೊಗದ
ಋಷ್ಯಶೃಂಗ ಮುನಿಯನ್ನು ಕಾನನದಿಂದ ಸ್ತ್ರೀಯರು ಮೇನೆಯ ಮೇಲೆ ಒತ್ತು ತರುತ್ತಿರುವ ದೃಶ್ಯವನ್ನು ಸಹ ನೋಡಬಹುದು. ಪೂರ್ವದ ಗೋಡೆಯ ಮೇಲೆ ವಿಶ್ವಾಮಿತ್ರರು ರಾಮನಿಗೆ ಧನುರ್ವಿದ್ಯೆಯನ್ನು ಕಲಿಸುತ್ತಿರುವ ಚಿತ್ರಣವನ್ನು ಸಹ ನೋಡಬಹುದು. ಈ ದೇವಾಲಯದಲ್ಲಿ ಪ್ರತಿ ವರ್ಷದ ಮಾಘ ಮಾಸದಲ್ಲಿ ಬ್ರಹ್ಮರಥೋತ್ಸವವು ಬಹಳ ಹಿಂದಿನದಿಂದ ನಡೆದುಕೊಂಡು ಬಂದಿದೆ. ಈ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಉತ್ಸವ ಮೂರ್ತಿಗಳಿಗೆ ಮೈಸೂರಿನ ಮಹಾರಾಜರುಗಳು, ಪಾಳ್ಯಗಾರರು ಹಾಗೂ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ನೀಡಿರುವ ಅಮೂಲ್ಯವಾದ ಆಭರಣಗಳಿಂದ ಸಿಂಗರಿಸಲಾಗುತ್ತದೆ. ಬ್ರಹ್ಮರಥೋತ್ಸವ ದಿನ ಮಾತ್ರ ನೋಡಬಹುದಾದ ಈ ಒಡವೆಗಳನ್ನು ನಂತರ ಮುಜರಾಯಿ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತೆ ಬ್ಯಾಂಕಿನ ಲಾಕರ್ಗೆ ಸೇರಿಸಲಾಗುತ್ತದೆ. ಈ ಆಭರಣಗಳನ್ನು ನೋಡಬೇಕಾದರೆ ಮಾಘ ಮಾಸದಲ್ಲಿ ನಡೆಯುವ ರಥೋತ್ಸವದಲ್ಲಿ ಪಾಲ್ಗೊಳ್ಳಿ. ಸ್ನೇಹಿತರೆ, ಐತಿಹಾಸಿಕ ಪುರಾತನವಾದ ಸ್ಥಳಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ಲಾಸ್ಟಿಕ್ನ ಇಂಥ ಸ್ಥಳಗಳಲ್ಲಿ ಬಳಸೋದಕ್ಕೆ ಹೋಗಬೇಡಿ. ಸ್ವಚ್ಛತೆ ಕಾಪಾಡಬೇಕಾಗಿರೋದು ಎಲ್ಲರ ಕರ್ತವ್ಯವಾಗಿದೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಆರ್ಸಿ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.